ಇವತ್ತು ವಾಟರ್ ಮೆಲನ್ ಸಿಪ್ಪೆಯಿಂದ ಒಂದು ಸೂಪರ್ ಆಗಿರೋ ಟಿಪ್ಸ್ ನೋಡೋಣ. ಇದು ತುಂಬಾ ಭಾರ ಎತ್ತಿ ಕೆಲಸ ಮಾಡೋರಿಗೆ, ಮತ್ತೆ ಜಿಮ್ ನಲ್ಲಿ ವರ್ಕೌಟ್ ಮಾಡೋರಿಗೆ, ಡೈಲಿ ಟೂ ವೀಲರ್ ನಲ್ಲಿ ಗಾಡಿ ಓಡಿಸೋರ್ಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಲಾಂಗ್ ಟ್ರಾವೆಲ್ ಮಾಡೋರಿಗೆ, ವುಮೆನ್ಸ್ಗೆ, ಚಿಲ್ಡ್ರನ್ಸ್ಗೆ, ಮಸಲ್ ಪೇನ್, ಬಾಡಿ ಪೇನ್ ಎಲ್ಲ ಇರೋರಿಗೆಲ್ಲ ತುಂಬಾ ಉಪಯೋಗವಾಗುತ್ತೆ. ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು. ಸಾಮಾನ್ಯವಾಗಿ ಇವಾಗ ಎಲ್ಲರ ಮನೆಯಲ್ಲೂ ವಾಟರ್ ಮೆಲನ್ನ ತರ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ಹಣ್ಣು ಮಾತ್ರ ತಿನ್ಬಿಟ್ಟು ಸಿಪ್ಪೆನ ಬಿಸಾಕ್ತೀವಿ. ಬಟ್ ಆ ಸಿಪ್ಪೆಯಿಂದ ಎಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾವು ನೋಡಲ್ಲ. ಸೊ ಅದನ್ನೇ ನಾವು ಇವಾಗ ಮಾಡೋಣ. ವಾಟರ್ ಮೆಲನ್ ಸಿಪ್ಪೆಯಿಂದ ಒಂದು ರುಚಿಕರವಾದ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು, ನಾವು ಆಲ್ರೆಡಿ ವಾಟರ್ ಮೆಲನ್ ಸಿಪ್ಪೆನ ನಾವು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀವಿ. ಕ್ಯಾಶ್ಯೂ ತಗೊಂಡಿದ್ದೀನಿ, ಸ್ವಲ್ಪ ಬಾದಾಮ್ ತಗೊಂಡಿದ್ದೀನಿ, ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ನಾನು ತುಪ್ಪ ತಗೊಂಡಿದ್ದೀನಿ, ಮತ್ತೆ ಇದಕ್ಕೆ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಈಗ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈಗ ವಾಟರ್ ಮೆಲನ್ ಸಿಪ್ಪೆ ತಗೊಂಡಿದ್ದೀನಿ. ಇವಾಗ ಈ ಸಿಪ್ಪೆನ ನಾವು ಫಸ್ಟ್ ಪೀಲ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ನೋಡಿ. ಈಗ ನಾನು ಎಲ್ಲಾನು ಪೀಲ್ ಮಾಡಿ ತೊಳೆದು ಹಿಟ್ಟು ತಗೊಬಂದಿದ್ದೀನಿ. ಇದನ್ನ ಈಗ ಫಸ್ಟ್ ನಾವು ಹೇಗೆ ತೆಂಗಿನಕಾಯಿ ಹೆಂಗೆ ತುರ್ಕೊಳ್ತೀವೋ ಆ ಥರ ಹಿಟ್ಟನ್ನ ತುರ್ಕೋಬೇಕು. ಈಗ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಈಗ ಫಸ್ಟು ಒಂದು ಬೌಲ್ ಇಟ್ಟು ನಾವು ಇದನ್ನು ಫಸ್ಟ್ ಫಿಲ್ಟ್ರ್ ಮಾಡ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಇದೆ ನೋಡಿ. ಈ ನೀರಿನ ಅಂಶ ನಾವು ಫಿಲ್ಟ್ರ್ ಮಾಡಿಕೊಂಡು ನೀರು ಸಪ್ರೇಟಾಗಿ ತೊಗೋಬೇಕು ಇದ್ರದ್ದು. ನೋಡಿ, ಈ ಥರ ನೀರು ಸಪ್ರೇಟು, ಸಿಪ್ಪೆ ಸಪ್ರೇಟು ತೊಗೊಳ್ಬೇಕು. ನೋಡಿ, ಇದರಲ್ಲಿ ನೀರಿನ ಅಂಶ ಇಲ್ಲ. ಈ ರೀತಿ ಮಾಡಿಕೊಂಡು ಈಗ ನಾವು ಇದರಿಂದ ಹೇಗೆ ಹಲ್ವಾ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಇದನ್ನು ಫಸ್ಟ್ ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಲೈಟ್ ಬ್ರೌನ್ ಆಗಿದೆ. ನಾವು ಇದ್ರ ಜೊತೆನೆ ಕಟ್ ಮಾಡಿಟ್ಟಿರೋ ಕ್ಯಾಶ್ಯೂನು ಸಹ ಹಾಕೊಳ್ಳೋಣ. ಅದೇ ಪ್ಯಾನಲ್ಲಿ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ಈ ವಾಟರ್ ಮೆಲನ್ ಸಿಪ್ಪೆ ಇದೆಯಲ್ಲ ಇದನ್ನು ಹಾಕಿ ಮತ್ತೆ ಅದರಲ್ಲೇ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಆ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿ ಲೈಟಾಗಿ ತುಪ್ಪ ಹಾಕಿ ಲೈಟಾಗಿ ಇದನ್ನು ಸ್ವಲ್ಪ ತುಪ್ಪದಲ್ಲೇ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಒಂಚೂರು ಹಸಿ ಸ್ಮೆಲ್ ಹೋಗುತ್ತೆ. ಮತ್ತು ನಾವು ಇದನ್ನು ಆಲ್ರೆಡಿ ನಾವು ಫಿಲ್ಟ್ರ್ ಮಾಡಿಟ್ಟಿದ್ವಲ್ಲ ಆ ವಾಟರ್ ಮೆಲನ್ ಸಿಪ್ಪೆ ನೀರು, ಆ ನೀರು ನಾವು ಚೆಲ್ಲೋದು ಬೇಡ. ಆ ನೀರು ಮತ್ತೆ ಬೇಕಾಗುತ್ತೆ. ಇವಾಗ ಈ ಸಿಪ್ಪೆ ಬಂದು ಬೇಯಬೇಕು ಸ್ವಲ್ಪ. ನಾವು ಅದಕ್ಕೆ ಏನು ಮಾಡೋಣ, ಇದಕ್ಕೊಂದು ಸ್ವಲ್ಪ ಇದ್ರದ್ದೇ ನೀರು ಹಾಕೋಣ. ಒಂದು ಸ್ವಲ್ಪ ನೀರು, ಅದೇ ನೀರು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಅದು ಬೇಯಲಿ, ಸ್ವಲ್ಪ ಬೇಯಕ್ಕೆ ಬಿಡೋಣ. ಈಗ ಇದು 5 ನಿಮಿಷ ನಾವು ಕ್ಯಾಪ್ ಮುಚ್ಚಿ ಸ್ಟವ್ ಸಿಮ್ಮಲ್ಲಿ ಇಟ್ಟು 5 ನಿಮಿಷ ಬೇಯಕ್ಕೆ ಬಿಡೋಣ. ನೋಡೋಣ. ಈಗ ಬೆಂದಿದೆ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆನ 1 ಕಪ್ ತೊಗೊಂಡಿದ್ದೀವಲ್ಲ, ಫುಲ್ ಹಾಕೋದು ಬೇಡ. ನಾನು ಫಸ್ಟ್ ಒಂದು ಅರ್ಧ ಹಾಕ್ಕೊಳ್ತೀನಿ. ಸಕ್ಕರೆ ನನಗೆ ಜಾಸ್ತಿ ನಾನು ಸ್ವೀಟ್ ತಿನ್ನಲ್ಲ, ನಾನು ಕಡಿಮೆನೇ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕು ಫಸ್ಟ್ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಸಕ್ಕರೆ ಹಾಕಿದ್ದೀನಿ. ಈ ಸಕ್ಕರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ.
ಇದು ನೀರು ಬಿಟ್ಕೊಂಡು ಮತ್ತು ಅದೇ ಸ್ವಲ್ಪ ಹಂಗೆ ನಾವು ಫ್ರೈ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದೇ ಥರ ನಾವು ಸಿಮ್ಮಲ್ಲಿಟ್ಟು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ. ನಮ್ಗೆ ಆಲ್ರೆಡಿ ಇದು ಯೆಲ್ಲೋ ಕಲರಲ್ಲೇ ಇದೆ, ನಾವು ಯಾವುದೇ ರೀತಿ ಫುಡ್ ಕಲರ್ ಇದಕ್ಕೆ ಹಾಕಿಲ್ಲ. ಈಗ ನಾವು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಅರಿಶಿಣನೇ ಹಾಕ್ಕೊಳ್ತೀನಿ. ನಮಗೀಗ ಹಲ್ವಾ ರೆಡಿ ಆಗಿದೆ. ನಾವು ಇದನ್ನು ಈಗ ಬಾದಾಮು ಮತ್ತು ಕ್ಯಾಶು ಜೊತೆ ಹಾಕ್ಕೊಳ್ಳೋಣ. ನಿಮಗೆ ಸಕ್ಕರೆ ಏನಾದರೂ ತುಂಬ ಬೇಕು ಅನಿಸಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸಕ್ಕರೆ ನಮ್ಮ ಮನೆಗೆಲ್ಲ ಸಕ್ಕರೆ ಕಡಿಮೆನೇ ಸ್ವೀಟ್ ತಿನ್ನೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಮ್ಗೆ ಸಾಕಾಗಿದೆ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ನೋಡಿಕೊಂಡು ಸಕ್ಕರೆ ಬೇಕಂದರೆ ಹಾಕ್ಕೊಳ್ಳಿ. ನಮ್ಗೆ ಹಲ್ವಾ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ರುಚಿಕರವಾದ ಹಲ್ವಾ ರೆಡಿ ಆಯಿತು. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ನಿಜವಾಗಿ ತುಂಬ ಇಷ್ಟ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ಒಂದ್ಸರಿ ಹಲ್ವಾ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ಥರ ಬೇರೆ ಒಂದು ವಿಡಿಯೋ ಜೊತೆ ನಿಮ್ಮ ಮೀಟ್ ಆಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.